ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಟ್ಯಾಬ್ಲೆಟ್ ಟಪಾಲ್ ER50mg ಬಗ್ಗೆ. ಟ್ಯಾಬ್ಲೆಟ್ ಟಪಾಲ್ ER50mg ಅಂದ್ರೆ ಏನು, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮಗೆ ಈ ಟ್ಯಾಬ್ಲೆಟ್ ಬರೆದು ಕೊಡ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಈ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯಾವ ರೀತಿ ಈ ಟ್ಯಾಬ್ಲೆಟ್ ನಿಮ್ಮ ಮೈಯ ಕೆಲಸ ಮಾಡ್ತೈತಿ, ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟ್ಯಾಬ್ಲೆಟ್ ಟಪಾಲ್ ER50mg ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ತೆ ಇದನ್ನ ಡಾಕ್ಟರ್ ಎಲ್ಲಿ ನಿಮ್ಗೆ ಬರ್ದು ಕೊಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಬಹಳ ಪೇನ್ ಇತ್ತಂದ್ರ, ಲೈಟಾಗ ಪೇನ್ ಇತ್ತಂದ್ರ, ಇಲ್ಲ ಮಧ್ಯ ರೀತಿ ಅಂತ ಪೇನ್ ಇತ್ತಂದ್ರ, ಎಲ್ಲ ರೀತಿ ಪೇನ್ ಮೈಯಾಗ ಯಾವುದೇ ಭಾಗದಾಗ ನಿಮ್ಗೆ ನೋವು ಐತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರ. ಅದು ಅಡಲ್ಟ್ಸಿಗೆ ಅಷ್ಟೇ ಬರೆದು ಕೊಟ್ಟಿರ್ತಾರ್ರಿ. ಉದಾಹರಣೆಗೆ ನಿಮ್ಗೆ ವಿಪರೀತ ತಲೆನೋವು ಐತಂದ್ರ, ನಿಮ್ಗೆ ಜ್ವರ ಐತಂದ್ರ, ಇಲ್ಲ ಮಹಿಳೆಯವರಿಗೆ ಪೀರಿಯಡ್ಸ್ ಟೈಮ್ನಾಗ ಏನು ನೋವು ಆಗುತ್ತಾ, ಹಲ್ಲು ನೋವು ಐತಂದ್ರ, ಇಲ್ಲ ನಿಮ್ದು ಏನಾರ ಆಕ್ಸಿಡೆಂಟ್ ಆಗೈತೆ, ಆಕ್ಸಿಡೆಂಟ್ ಸಂಬಂಧ ಏನಾರ ನೋವು ಆಗಾಕುಂತೈತಂದ್ರ, ನಿಮ್ಮ ಆಪರೇಷನ್ ಆಗೈತಿ, ಆಪರೇಷನ್ ಆದ್ಮೇಲೆ ನಿಮ್ಗೆ ಏನಾರ ಬಹಳ ಜಾಸ್ತಿ ನೋವು ಆಗ್ತಾ ಇದೆ ಅಂದ್ರೆ, ನಿಮ್ಗೆ ಮೂಳೆ ಏನಾರ ಫ್ರಾಕ್ಚರ್ ಆಗೈತಿ ಅದ್ರ ಸಂಬಂಧ ನೋವು ಆಗ್ತಾ ಇದೆ ಅಂದ್ರೆ, ಇಲ್ಲ ನಿಮ್ಗೆ ಸ್ಪೋರ್ಟ್ಸ್ ಇಂಜರಿ ಆಗಿದೆ ಅದ್ರ ಸಂಬಂಧ ವಿಪರೀತ ನೋವು ಆಗ್ತಾ ಇದೆ ಅಂದ್ರೆ, ಇಲ್ಲ ನಿಮ್ಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆ ಅದ್ರ ಸಂಬಂಧ ಬಹಳ ವಿಪರೀತ ನೋವು ಇತ್ತಂದ್ರ, ಇಲ್ಲ ನಿಮ್ಗೆ ಮೈಯಾಗ ಮೂಳೆ ಇಲ್ಲ ನಿಮ್ದು ಜಾಯಿಂಟ್ಸ್ ಏನಿರ್ತಾವ, ಮೊಣಕಾಲು, ಅವನ್ನೆಲ್ಲ ಸಮಸ್ಯೆ ನಿಮ್ಗೆ ಬಹಳ ವಿಪರೀತ ನೋವು ಮಾಡಾಕ್ ಕುಂತಾವ ಅಂದ್ರ, ಆ ಎಲ್ಲ ಸಮಸ್ಯೆದಾಗ ನೋವನ್ನು ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಈ ಟ್ಯಾಬ್ಲೆಟ್ ಬರೆದು ಕೊಟ್ಟಿರ್ತಾರೆ. ಇವೆಲ್ಲ ಸಮಸ್ಯೆಯನ್ನು ಬಿಟ್ಟು ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಈ ಟ್ಯಾಬ್ಲೆಟ್ ಬರೆದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ಈ ಟ್ಯಾಬ್ಲೆಟ್ ಮೇನ್ ಕಂಟೆಂಟ್ ಏನು? ಸೊ ನೋಡ್ರಿ, ಟ್ಯಾಬ್ಲೆಟ್ ಟಪಾಲ್ ER50mg ಏನಿದೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಪ್ಪಾ ಅಂದ್ರ ಟೆಪೆಂಟಡಾಲ್ 50mg ಪ್ರಮಾಣದಾಗ ಇರ್ತೈತಿ. ಟೆಪೆಂಟಡಾಲ್ ಏನಿದೆ ನೋಡ್ರಿ, ಇದು ಕ್ಲಾಸ್ ಆಫ್ ಡ್ರಗ್ಸಿಗೆ ಬಿಲಾಂಗ್ ಆಗುತ್ತೆ. ಅದಕ್ಕೆ ಏನಂತಾರಪ್ಪ ಅಂದ್ರ ಓಪಿಯೋಯಿಡ್ ಅನಾಲ್ಜೆಸಿಕ್ಸ್ ಅಂತ. ಈ ಟ್ಯಾಬ್ಲೆಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ MSN ಲ್ಯಾಬೋರೇಟರೀಸ್, ತೆಲಂಗಾಣ, ಇಂಡಿಯಾ. ಈ ಟ್ಯಾಬ್ಲೆಟ್ ಅನ್ನು 30°C ತಳಗ ಸ್ಟೋರ್ ಮಾಡಬೇಕಾಗ್ತೈತಿ. ಸೊ ಟೆಪೆಂಟಡಾಲ್ ಟ್ಯಾಬ್ಲೆಟ್ ಏನಿದೆ ನೋಡ್ರಿ, ಇದು ನಿಮ್ಗೆ 50mg ಪ್ರಮಾಣದಾಗ 100mg, 150mg, 200mg, 250mg ದಾಗೂ ಸಿಗ್ತೈತ್ರಿ. ಈಗ ಕೆಲವೊಂದಿಷ್ಟು ಮೆಡಿಸಿನ್ಸ್ ಏನಿರ್ತಾವ ಟೆಪೆಂಟಡಾಲ್ದು, ಅದ್ರ ಮುಂದೆ ER ಅಂತ ಬರ್ದಿರ್ತಾರ. ಸೊ ER ಅರ್ಥ ಏನಪ್ಪಾ ಅಂದ್ರ, ಅಲ್ಲಿ ER ಅರ್ಥ ಏನಪ್ಪಾ ಅಂದ್ರೆ ಎಕ್ಸ್ಟೆಂಡೆಡ್ ರಿಲೀಸ್. ಅಂದ್ರೆ ನೀವು ಈ ಟ್ಯಾಬ್ಲೆಟ್ ತಗೊಂಡ್ರಂದ್ರೆ ಇದು ನಿಮ್ಮ ಮೈಯಾಗ ಹಗುರ್ಕ ಕೆಲಸ ಮಾಡ್ತೈತಿ, ಮತ್ತೆ ಜಾಸ್ತಿ ಹೊತ್ತು ಮಟ್ಟ ಇದ್ರ ತನ್ನ ಇಫೆಕ್ಟ್ ನಿಮ್ಮ ಮೈಯಾಗ ಇರ್ತೈತಿ. ಕೆಲವೊಂದಿಷ್ಟು ಟೆಪೆಂಟಡಾಲ್ ಟ್ಯಾಬ್ಲೆಟ್ ಮುಂದೆ IR ಅಂತ ಬರ್ತಿರ್ತಾರ. IR ಅರ್ಥ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ರಿಲೀಸ್. ಅಂದ್ರೆ ನೀವು ತಗೊಂಡ ತಕ್ಷಣ ಅದು ನಿಮ್ಮ ಮೈಯಾಗ ಕೆಲಸ ಮಾಡ್ತೈತಿ, ನಾವು ಸಡನ್ ಆಗಿ ಕಡಿಮೆ ಮಾಡ್ಬಿಡ್ತೈತಿ, ಅದಕ್ಕೆ IR ಅಂತಾರ. ಸೊ IR ಟೆಪೆಂಟಡಾಲ್ ಟ್ಯಾಬ್ಲೆಟ್ ಮುಂದೆ ಬರ್ತಾರಂದ್ರೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಟ್ರಿ, ಅದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಈಗ ಈ ಟ್ಯಾಬ್ಲೆಟ್ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ರೀ. ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಇಲ್ಲಿ ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ಮೇಲೆ ಇದೆ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ನೋಡ್ರಿ, ಒಂದೇ ಕಂಡೀಷನ್, ಡಾಕ್ಟರ್ ನಿಮ್ಗೆ ಬಹಳ ವಿಪರೀತ ನೋವು ಐತಂದ್ರೆ 1 ಟ್ಯಾಬ್ಲೆಟ್ SOS ತೊಗೊಳಕ್ ಹೇಳಿರ್ತಾರಂದ್ರ, ಯಾವಾಗ ಬಹಳ ಜಾಸ್ತಿ ನೋವು ಇರ್ತೈತೆ 1 ಟ್ಯಾಬ್ಲೆಟ್ ಅವಶ್ಯಕತೆ ಅನುಸಾರ ನೀವು ತಗೋಬಹುದು, ಇಮಿಡಿಯೇಟ್ಲಿ ತಗೋಬಹುದು. ಇಲ್ಲ ಕೆಲವೊಂದಿಷ್ಟು ಕಂಡೀಷನ್ಸ್ನಾಗ ದಿನಕ್ಕೆ 1 ಟ್ಯಾಬ್ಲೆಟ್ ಪ್ರಯೋಗ ಮಾಡ್ಲಿಕ್ಕೆ ಹೇಳಿರ್ತಾರೆ. ಕೆಲವೊಂದಿಷ್ಟು ಕಂಡೀಷನ್ಸ್ನಾಗ ದಿನಕ್ಕೆ 2 ಹೊತ್ತು ತೊಗೊಳಕ್ ಹೇಳಿರ್ತಾರೆ, ಬೆಳಿಗ್ಗೆ ಒಂದು ರಾತ್ರಿಗೊಂದು. ಈ ಟ್ಯಾಬ್ಲೆಟ್ ಯಾವಾಗಲೂ ಊಟ ಆದ ನಂತರನೇ ಸೇವನೆ ಮಾಡಬೇಕು, ಮತ್ತೆ ನಾರ್ಮಲ್ ನೀರ್ ಜೊತೆ ತಗೋಬೇಕು ಅನ್ನೋದು ಇರ್ತೈತ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೊಳಕ್ ಹೇಳಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ಉಪಯೋಗ ಮಾಡಬೇಕು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ಡಾಕ್ಟರ್ ನಿಮ್ ಬಾಡಿ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ, ನಿಮ್ಗೆ ಏನ್ ಸಮಸ್ಯೆ ಇದೆ ಅದನ್ನ ನೋಡ್ತಾರೆ, ಎಷ್ಟು ಹಳೆ ಸಮಸ್ಯೆ ಅನ್ನೋದು ಅದನ್ನ ನೋಡ್ತಾರ, ಮತ್ತೆ ಇದ್ರ ಜೊತೆಗೆ ಸಪೋರ್ಟಿವ್ ಮೆಡಿಕೇಶನ್ಸ್ ಏನೇ ಎಲ್ಲೆಲ್ಲ ಕೊಡವಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ನಿಮ್ಗೆ ತಗೊಳಕ್ ಹೇಳವಂತಾರ ಅಷ್ಟು ದಿನ ಮಾತ್ರ ನೀವು ಇದ್ರ ಉಪಯೋಗ ಮಾಡ್ಬೇಕ್ರಿ. ಈ ಟ್ಯಾಬ್ಲೆಟ್ ನಿಮ್ಗೆ ಡಾಕ್ಟರ್ ಗೊತ್ತಿರ್ಲಾರ್ದಂಗೆ ನೀವೇನಾರ ತೊಗೊಂಡ್ ಹಂಗ ತಿನ್ನಾಕ ಕುಂತ್ಬಿಟ್ರಿ ಅಂದ್ರ ಹಂಗೆಲ್ಲ ಮಾಡಕ್ ಹೋಗ್ಬಿಡ್ದೆ. ಯಾಕಂದ್ರೆ ಇವೆಲ್ಲ ಟ್ಯಾಬ್ಲೆಟ್ ಅಡಿಕ್ಷನ್ ಮಾಡ್ತಾವ್ರಿ. ನೀವು ಒಂದೇ ನಿಮ್ಗೆ ಇದ್ರ ರೂಢಿ ಬಿತ್ತಂದ್ರ ಮತ್ತೆ ನೀವು ಇದನ್ನ ತಿನ್ಲಾರ್ದ ನಿಮ್ಗೆ ಇರಕ್ಕಾಗಲ್ಲ. ಅದಕ್ಕೆ ಡಾಕ್ಟರ್ ಎಷ್ಟು ದಿನ ತೊಗೊಳಕ್ ಹೇಳ್ತಾರ ಅಷ್ಟು ದಿನ ಮಾತ್ರ ಇದ್ರ ಉಪಯೋಗ ಮಾಡ್ಬೇಕನ್ನೋದು ಇರ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ಸ್ ಏನೇನ್ ಸೈಡ್ ಎಫೆಕ್ಟ್ಸ್ ಆಗ್ಬೋದು? ಸೊ ನೋಡ್ರಿ, ಸೈಡ್ ಎಫೆಕ್ಟ್ಸ್ ಪ್ರತಿಯೊಬ್ಬರಿಗೆ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನೇನ್ ಆಗ್ಬೋದು, ನಿಮ್ಗೆ ವಾಂತಿ ಬಂದಂಗ ಆಗೋದು, ವಾಂತಿ ಮಾಡ್ಕೊಂತೀರಿ, ಇಲ್ಲ ಚಕ್ರ ಬರ್ತೈತಿ, ತಲೆ ಸುತ್ತ ಹೋಗ್ತಿರ್ತೈತಿ, ಇಲ್ಲ ಬಹಳ ವಿಪರೀತ ನಿಮ್ಗೆ ನಿದ್ದೆ ಬರ್ತೈತಿ, ಬಹಳ ಜಾಸ್ತಿ ನಿದ್ದೆ ಬರ್ತೈತಿ.
ಈಗ ಈ ಟ್ಯಾಬ್ಲೆಟ್ ಅದು ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಯಾರು ಈ ಟ್ಯಾಬ್ಲೆಟ್ ಅನ್ನು ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದಂತ. ಸೊ ಒಂದೇದ್ ನೋಡ್ರಿ, ಈ ಟ್ಯಾಬ್ಲೆಟ್ ಒಳಗೆ ಮೇನ್ ಕಂಟೆಂಟ್ ಏನಿದ್ರೆ ಟೆಪೆಂಟಡಾಲ್. ಅದು ನಿಮ್ಗೆ ಯಾವಾಗಾರ ತೊಗೊಂಡಿರಿ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ತೊಗೊಳಕ್ ಹೋಗ್ಬಿಡ್ರಿ. ಸಣ್ಣ ಮಕ್ಕಳು ಈ ಟ್ಯಾಬ್ಲೆಟ್ ತೊಗೊಳಕ್ ಹೋಗ್ಬಾರ್ದು. ಗರ್ಭವತಿ ಮಹಿಳೆಯರು ಈ ಟ್ಯಾಬ್ಲೆಟ್ ತೊಗೊಳಕ್ ಹೋಗ್ಬಾರ್ದು. ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ ಅವ್ರ ಇದನ್ನ ತೊಗೊಳಕ್ ಹೋಗ್ಬಾರ್ದು. ನಿಮ್ಗೆ ಏನಾರ ಕಿಡ್ನಿ ಸಮಸ್ಯೆ ಐತಂದ್ರ, ಲಿವರ್ ಸಮಸ್ಯೆ ಐತಂದ್ರ ಅದು ತೊಗೊಳಕ್ ಹೋಗ್ಬಿಡ್ರಿ. ಪ್ಯಾಂಕ್ರಿಯಾಸ್ ಸಮಸ್ಯೆ ಐತಂದ್ರ ತೊಗೊಳಕ್ ಹೋಗ್ಬಿಡ್ರಿ. ಎಪಿಲೆಪ್ಸಿ ಪಿಟ್ ಸಮಸ್ಯೆ ಐತಂದ್ರ ತೊಗೊಳಕ್ ಹೋಗ್ಬಿಡ್ರಿ. ಹೆಡ್ ಟ್ಯೂಮರ್ ಐತಂದ್ರ, ಬ್ರೈನ್ ಇಂಜರಿ ಐತಂದ್ರ ತೊಗೊಳಕ್ ಹೋಗ್ಬಿಡ್ರಿ. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಸೇರೆ ಕುಡಿಯಕ್ ಹೋಗ್ಬಿಡ್ರಿ. ಆಲ್ಕೋಹಾಲ್ ತೊಗೊಳಕ್ ಹೋಗ್ಬಿಡ್ರಿ. ಮತ್ತೆ ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಗಾಡಿ ಹೊಡ್ಯಾಕ್ ಹೋಗ್ಬಿಡ್ರಿ. ಯಾಕಂದ್ರೆ ಕೆಲವೊಂದ್ಸತಿ ಬಹಳ ನಿದ್ದೆ ಬಂದ್ಬಿಡ್ತೈತಿ. ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡುತ್ತಾ? ಸೊ ನೋಡ್ರಿ, ಈ ಟ್ಯಾಬ್ಲೆಟ್ ನೀವು ತೊಗೊಂಡ ತಕ್ಷಣ ಏನಾಗುತ್ತಾ, ಈಗ ನಿಮ್ಗ ಮೈಯಾಗ ನೋವು ಇತ್ತಂದ್ರೆ ಏನಾಗುತ್ತಾ, ಅದು ನಿಮ್ಗ ಸಿಗ್ನಲ್ ಇರ್ತೈತಿ, ಪೇನ್ ಸಿಗ್ನಲ್ ನೀವು ಮೆದುಳಿಗೆ ಹೋಗ್ತಿರ್ತೈತಿ. ಮೆದುಳಿಗೆ ಹೋಗಿ ನಿಮ್ಗೆ ಪೇನ್ ಫೀಲ್ ಆಗುತ್ತ್ರಿ. ಈ ಟ್ಯಾಬ್ಲೆಟ್ ಏನ್ ಮಾಡುತ್ತಪ್ಪ ಅಂದ್ರೆ ಅದು ಪೇನ್ ಸಿಗ್ನಲ್ ಏನಿರ್ತೈತೆ ನೋಡ್ರಿ ಅದನ್ನ ಬ್ಲಾಕ್ ಮಾಡ್ಬಿಡ್ತೈತಿ. ಅದ್ರ ಸಂಬಂಧ ಏನಾಗುತ್ತಾ, ಆ ಸಿಗ್ನಲ್ ನಿಮ್ ಬ್ರೈನಿಗೆ ಹೋಗಲ್ಲ, ನಿಮ್ಗೆ ನೋವು ಫೀಲ್ ಆಗಂಗಿಲ್ಲ, ನೋವು ಕಡಿಮೆ ಆಗ್ಬಿಡ್ತೈತ್ರಿ, ನಿಮ್ ಲಕ್ಷಣ ಎಲ್ಲ ಕಡಿಮೆ ಆಗ್ಬಿಡ್ತಾವ. ಇಲ್ಲ ನಾವು ವಿಶೇಷ ಸೂಚನೆ ಏನ್ ಕೊಡ್ತೀನಪ್ಪ ಅಂದ್ರೆ ನೋಡ್ರಿ, ಕೆಲವೊಂದಿಷ್ಟು ಜಗದಾಗ ಏನಾಗಕ್ ಕುಂತೈತಪ್ಪ ಅಂದ್ರೆ ಈ ಟ್ಯಾಬ್ಲೆಟ್ ಎಲ್ಲ ಬಹಳ ಮಿಸ್ಯೂಸ್ ಮಾಡ್ಕೊಳಕ್ ಕುಂತಾರ. ನಮ್ ಯೂತ್ಸ್ ಆಗಿರ್ಬೋದು, ಅಡಲ್ಟ್ಸ್ ಆಗಿರ್ಬೋದು, ಬಹಳ ಈ ಟ್ಯಾಬ್ಲೆಟ್ ನ ಮಿಸ್ಯೂಸ್ ಮಾಡಕ್ ಕುಂತಾರ. ಎದಕ್ಕಪ್ಪ ಅಂದ್ರ ನಶೆಗೋಸ್ಕರ ಈ ಟ್ಯಾಬ್ಲೆಟ್ ಅನ್ನು ಉಪಯೋಗ ಮಾಡಕ್ ಕುಂತಾರ. ಮತ್ತೆ ಈ ಟ್ಯಾಬ್ಲೆಟ್ ನಶೆಕ್ಕ ಬಹಳ ವಿಪರೀತ ಪ್ರಮಾಣದ ಮೆಡಿಕಲ್ಸ್ನಾಗ ಅಲ್ಲಿ ಇಲ್ಲಿ ಎಲ್ಲ ಕೊಡಾಕ್ ಕುಂತಾರ ಕೂಡ. ಅಂತರ್ಗ ನಾ ಇಲ್ಲಿ ಏನ್ ಹೇಳಕ್ ಬಯಸ್ತೀನಪ್ಪ ಅಂದ್ರ, ಈ ಟ್ಯಾಬ್ಲೆಟ್ ನೋಡ್ರಿ ನೀವು ಸುಮ್ನ ನಶೆಕ್ ಬಳಸಕ್ ಹೋಗ್ಬಿಡ್ರಿ. ಯಾಕಂದ್ರ ಇದು ನಿಮ್ ಪ್ರಾಣ ಕೂಡ ತಗೋಬಹುದ್ರಿ. ಈಗ ಈ ಟ್ಯಾಬ್ಲೆಟ್ ಅದು ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ ನೋಡ್ರಿ. ಟಪಾಲ್ ER50 mg ಏನಿದೆ, ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಟೆಪೆಂಟಡಾಲ್ ಇರ್ತೈತಿ. ಸೊ ಟೆಪೆಂಟಡಾಲ್ ಕಂಟೆಂಟ್ ಇದ್ದಿದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯವರು ತಮ್ಮ ಟ್ಯಾಬ್ಲೆಟ್ಸ್ ತಯಾರು ಮಾಡಿರ್ತಾರ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರ ಟೆಪನೆಕ್ಸ್ ER50 mg, ಡಿಯೋ ವೋಲ್ಟ್ 50 mg ಟ್ಯಾಬ್ಲೆಟ್, ವರ್ತ್ TP 50 mg ಟ್ಯಾಬ್ಲೆಟ್ ER, ಡಾಲ್ ಪ್ರಾಕ್ಸಿವಾನ್ 50 mg ಟ್ಯಾಬ್ಲೆಟ್ ER, ನ್ಯೂಕ್ರೇಟಾ 50 mg ಟ್ಯಾಬ್ಲೆಟ್ ER. ಸೊ ಇವೆಲ್ಲದ್ರದಾಗೂ ಸೇಮ್ ಕಂಟೆಂಟ್ ಇರ್ತೈತ್ರಿ. ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ. ಈಗ ಇದ್ರ ಮೂಲ್ಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ಈ ಟ್ಯಾಬ್ಲೆಟ್ ನಿಮ್ಗ 258 ರೂಪಾಯಿದಾಗ 15 ಟ್ಯಾಬ್ಲೆಟ್ ಸ್ಟ್ರಿಪ್ ಸಿಗ್ತೈತ್ರಿ. ಟಪಾಲ್ ER50 mg ಟ್ಯಾಬ್ಲೆಟ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ಈ ಟ್ಯಾಬ್ಲೆಟ್ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದ್ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಅದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಾಗೂ ತಿಳಿಸಿದಂಗ ಯಾವುದೋ ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.